ಈಗ ಬಹಿರಂಗಗೊಳ್ಳೋದಿದ್ರೆ ರಮೇಶ್ ಜಾರಕಿಹೊಳಿಯ ಹನಿ ಟ್ರ್ಯಾಪ್ ಪ್ರಕರಣ ಇತ್ತು, BJPದೇ ಸರ್ಕಾರ ಇತ್ತು, ಅವಾಗ ಬಹಿರಂಗಗೊಳ್ಳಬೇಕಿತ್ತು ಯಾರು ಮಾಡಿದರು ಅಂತಕ್ಕಂಥ, ಅದು ಬಹಿರಂಗಗೊಳ್ಳಲ್ಲ. ಆದರೆ ಇದರಲ್ಲಿ ನೋಡಬೇಕಾಗಿರ್ತಕ್ಕಂಥ ಸಂಗತಿ ಭಾವನ, ಕಾಂಗ್ರೆಸ್ನ ಎರಡು ಬಣಗಳ ನಡುವೆ ತಿಕ್ಕಾಟ ಯಾವ ಹಂತಕ್ಕೆ ಹೋಗುತ್ತೆ. ಅದರ ಅರ್ಥ ಏನು? ನಾಳೆ ಅಕ್ಟೋಬರ್ ಬಂದಾಗ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ DK ಶಿವಕುಮಾರ್ ಮುಖ್ಯಮಂತ್ರಿ ಮಾಡುವ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಂಡ್ರೆ ಸಿದ್ದರಾಮಯ್ಯನವರ ಬಣ ಯಾವ ಹಂತಕ್ಕೆ ಹೋಗಿ ಆದರೂ ಅವರನ್ನು ನಿಲ್ಲಿಸುವ ಪ್ರಯತ್ನವನ್ನು ಮಾಡುತ್ತೆ. ಇದು ಇಡೀ ಚರ್ಚೆಯ ಅರ್ಥ ಏನು ಅಂತಂದರೆ ಇಟ್ ಹ್ಯಾಸ್ ಗಾನ್ ಪರ್ಸ್ನಲ್. ಎಲ್ಲಿಯವರೆಗಾದರೂ ಹೋಗಿ DK ಶಿವಕುಮಾರ್ನ ತಡೆಯುವ ಪ್ರಯತ್ನವನ್ನು ಸಿದ್ದರಾಮಯ್ಯ ಬಣ ಮಾಡಬಹುದು ಅನ್ನೋದು ಹನಿ ಟ್ರ್ಯಾಪ್ನ ಪ್ರಕರಣದ ನಂತರ ಸ್ಪಷ್ಟವಾಗ್ತಾ ಇದೆ. ಇಲ್ಲಾಂದರೆ ಒಂದೇ ಪಕ್ಷದ, ಒಂದು ರಾಷ್ಟ್ರೀಯ ಪಕ್ಷದ ಒಬ್ಬ ಸಚಿವರು ಸದನದಲ್ಲಿ ಎದ್ದು ನಿಂತು ಇನ್ನೊಬ್ಬ ತಮ್ಮದೇ ಪಕ್ಷದ ಸಚಿವರ ಮೇಲೆ ಮಾಡ್ತಕ್ಕಂಥ ಆರೋಪ ಇದೆಯಲ್ಲ, ಅದು ಭಾಳ ಗಂಭೀರ ಮತ್ತು ಯಾವುದೇ ಪಕ್ಷಕ್ಕೂ ಮುಜುಗರವನ್ನು ತರ್ತಕ್ಕಂಥ ವಿಷಯ. ಇದರಲ್ಲಿ ನನಗನ್ಸುತ್ತೆ, ಈಗ ಸಿದ್ದರಾಮಯ್ಯನವ್ರಿಗೆ ಇದು ಗೊತ್ತಿರಲಿಲ್ವಾ ಸದನದಲ್ಲಿ ಪ್ರಸ್ತಾಪ ಆಗುತ್ತೆ? ಗೊತ್ತಿರುತ್ತೆ. KN ರಾಜಣ್ಣ ಸಿದ್ದರಾಮಯ್ಯನವರ ಗಮನಕ್ಕೆ ತರದೇ ಸದನದಲ್ಲಿ ಪ್ರಸ್ತಾಪಿಸ್ತಾರೆ ಅಂತ ನನಗನ್ನಿಸ್ತಾ ಇಲ್ಲ. ಅದರ ಅರ್ಥ ಏನು? ಕಾಂಗ್ರೆಸ್ನ ಎರಡು ಬಣಗಳ ತಿಕ್ಕಾಟ ಅದು ಬರೀ ಲಾಜಿಕಲಿ ಪೊಲಿಟಿಕಲಿ ಆಗೋದಿಲ್ಲ, ಅದು ಪರ್ಸ್ನಲ್ ಹಂತಕ್ಕೆ ಹೋಗ್ತಾ ಇದೆ. ಇದರ ಫಾಲೋಔಟ್ ಏನು? ಇದರ ಫಾಲೋಔಟ್ ಕಾಂಗ್ರೆಸ್ ಇಬ್ಬಾಗ ಆಗುತ್ತಾ? ವಿ ಡೋಂಟ್ ನೋ. ಅಂದರೆ ಒಂದು ಕೆಟ್ಟ ಸ್ಥಿತಿಗೆ ಬಂದು ಕಾಂಗ್ರೆಸ್ ನಿಂತಿದೆ ಅಂತ ಅನ್ನಿಸ್ತಿಲ್ವಾ ಪ್ರಶ್ನೆ? ಕಾಂಗ್ರೆಸ್ ಅಲ್ಲ, ಕರ್ನಾಟಕದ ರಾಜಕಾರಣನೇ ಕೆಟ್ಟ ಸ್ಥಿತಿಗೆ ಬಂದು ನಿಂತಿದೆ. ಕರ್ನಾಟಕದ ರಾಜಕಾರಣದಲ್ಲಿ ಪದೇ ಪದೇ ಈ ಆಪರೇಷನ್ ಕಮಲಗಳು, ಆಪರೇಷನ್ ಹಸ್ತಗಳು, ಕರ್ನಾಟಕದ ರಾಜಕಾರಣದಲ್ಲಿ ಪದೇ ಪದೇ ಕೇಳಿ ಬರ್ತಾ ಇರ್ತಕ್ಕಂಥ ಈ ಒಂದು ಹನಿ ಟ್ರ್ಯಾಪ್ನ ಪ್ರಕರಣಗಳು ನೋಡಿ, ಅದರಲ್ಲಿ ಎರಡು ಬಗೆ ಇದೆ. ಯಾರದೇ ವೈಯಕ್ತಿಕ ಜೀವನವನ್ನು ಸಾರ್ವಜನಿಕಗೊಳಿಸ್ತಕ್ಕಂಥ, ಅದನ್ನು ಆಂಪ್ಲಿಫಿಕೇಷನ್ಗೊಳಿಸ್ತಕ್ಕಂಥ ಅಧಿಕಾರ ಯಾರಿಗೂ ಇಲ್ಲ, ಇನ್ಕ್ಲೂಡಿಂಗ್ ಮೀಡಿಯಾ ಯಾರಿಗೂ ಇಲ್ಲ. ಅದರಲ್ಲಿ ಇಫ್ ದೇರ್ ಈಸ್ ಎನಿ ಕ್ರೈಮ್ ಆ್ಯಂಗಲ್, ಈಗ ನೀವು ಬಾಗಲಕೋಟೆಯ ಪ್ರಕರಣ ಯಾಕೆ ಅದಷ್ಟು ಚರ್ಚೆ ಉಂಡಿತ್ತು? ಯಾರು ಅದರಲ್ಲಿದ್ದರೂ ಶಿ ವಾಸ್ ಎ ಗೌರ್ಮೆಂಟ್ ಸರ್ವೆಂಟ್. ಈಗ ಇನ್ನೊಂದು ರಮೇಶ್ ಜಾರಕಿಹೊಳಿ ಪ್ರಕರಣದಲ್ಲಿರ್ಬೋದು, ಈ ಪ್ರಕರಣದಲ್ಲಿರ್ಬೋದು, ಯಾರೋ ಹೋಗಿ ಅವರನ್ನು ಟ್ರ್ಯಾಪ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ನನಗನ್ಸುತ್ತೆ ಭಾವನ, ಈ ಕ್ಲಾರಿಟಿ ಪ್ರಾಯಶಃ ಸಾರ್ವಜನಿಕ ಜೀವನಕ್ಕೆ ಬರುವ ಅವಶ್ಯಕತೆ ಇದೆ. ನೀವು ಪ್ರತಿಯೊಬ್ಬರು ವೈಯಕ್ತಿಕ ಜೀವನವನ್ನು ಕೂಡ ಲಿನೆನ್ ಬಟ್ಟೆ ನದಿಯಲ್ಲಿ ತೊಳೆದ್ರೆ ದೇರ್ ಇಸ್ ನೋ ಎಂಡ್ ಟು ಇಟ್. ರೈಟ್. ಬಟ್ ಅಟ್ ದ ಸೇಮ್ ಟೈಮ್ ಅಧಿಕಾರದಲ್ಲಿರ್ತಕ್ಕಂಥವರು ಆಮಿಷಗಳನ್ನು ಒಡ್ಡಿ ತಮ್ಮ ಅಧಿಕಾರವನ್ನು ಬಳಸ್ಕೊಂಡು ಈ ರೀತಿಯ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ರೆ ದಟ್ ಈಸ್ ಅ ಕ್ರೈಮ್. ಆ ಒಂದು ಕ್ಲಾರಿಟಿ ನನಗನ್ಸುತ್ತೆ ಸಾರ್ವಜನಿಕ ಜೀವನದಲ್ಲಿ ಬರಬೇಕು. ಬರುತ್ತಾ? ಅಲ್ಲ, ಬರುತ್ತೋ ಇಲ್ವೋ ನನಗನ್ಸುತ್ತೆ ಇತ್ತೀಚಿನ ದಿನಗಳಲ್ಲಿ ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.